ಇತ್ತೀಚೆಗೆ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಧರ್ಮಪತ್ನಿ ಹಾಗೂ ತುಮಕೂರು ಹಾಲು ಒಕ್ಕೂಟ ನಿರ್ದೇಶಕರು ಆದಂತಹ ಭಾರತೀಯ ಶ್ರೀನಿವಾಸ್ ಅವರ ಬಗ್ಗೆ ವಿಧಾನಸಭೆಯ ಪರಾಜಿತ ಅಭ್ಯರ್ಥಿಗಳಾದ ದಿಲೀಪ್ ಕುಮಾರ್ ಹಾಗೂ BS ನಾಗರಾಜ್ ಅವರು ನಿರ್ದೇಶಕರ ಬಗ್ಗೆ 1 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಗುಬ್ಬಿ ತಾಲೂಕಿನ ಜನಾನುರಾಗಿ ಹಾಗೂ ಸರ್ವ ಜನಾಂಗವನ್ನು ಸೌಹೃದಯದಿಂದ ಪ್ರೀತಿಸುವ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಶ್ರೀಯುತ ಭಾರತೀಯ ಶ್ರೀನಿವಾಸ್ ರವರು ಪತ್ರಿಕಾ ಘೋಷಣೆ ನಡೆಸಿ ದಾಖಲೆ ಸಮೇತ NDA ಮುಖಂಡರ ಆರೋಪಕ್ಕೆ ತಕ್ಕ ಉತ್ತರ ನೀಡಿ ಯಾವುದೇ ಆರೋಪ ಮಾಡಬೇಕಾದರೆ ದಾಖಲೆಯನ್ನು ಮುಂದಿಟ್ಟು ಮಾತನಾಡಿ, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜನರು ನಿಮ್ಮನ್ನು ತಿರಸ್ಕರಿಸುವ ಕಾಲ ದೂರವಿಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದರು. ವರದಿ DK ಲಿಂಗರಾಜ್, ಗುಬ್ಬಿ. ಇವ್ರ ಮನೆಗೆ ಹೋಗಿ ಕಟ್ಬಿಟ್ಟು ಅಲ್ಲಿ ತಂದ ಹಸು ಕಟ್ಟವ್ರೆ ನಮ್ಮನೇನ ದಿನ ಕರ್ಕೊಂಡು ಹೋಗ್ತಾರೆ. ಕಾನೂನಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಎಲ್ಲಾ ಕಾನೂನು ಹೇಳ ಕಾನೂನು ಬಾಹಿರವಾಗ ನಾನೇ ಹೋಗ್ಲಿ, ಹಂಗೇನ ಇದ್ರೆ ಕಿತ್ತಾಕ್ತಾರೆ, ಬಿಡ್ರಿ ಕಿತ್ತಾಕ್ಲಿ. ರಾಜಕೀಯ ಪ್ರಭಾವ ಬಳಸಿ ಇದ್ದಾರೆ. ನಾನು ಯಾಕೆ ಹೋಗಿ 6 ತಿಂಗಳಾದ್ಮೇಲೆ 6 ತಿಂಗಳಾದ್ರೂ ನನ್ನ ಸಂಘಗಳು ರಿಜಿಸ್ಟರ್ ಆಗಿಲ್ಲ, ಹೋಗಿಲ್ಲ, ಅಲ್ಲಿ ಸ್ಟ್ರೈಕ್ ಮಾಡ್ಬೇಕಾಯ್ತು, ಜನ ಕರ್ಕೊಂಡು ಹೋಗಿ ಹಿಂಗೆ ಮಾಡಿಸ್ಬೋದಾಯ್ತಲ್ಲ ಕೆಲಸನ. ನಿಮಗೂ ಅರ್ಥ ಆಗಿರ್ಬೋದು ಬಹುಶಃ ನಾವು ಯಾವ ಮಟ್ಟದಲ್ಲಿ ನಮ್ಮದು ಯೋಚನೆ ಮಾಡ್ತಿದ್ದೀವಿ, ಯಾವ ಮಟ್ಟದಲ್ಲಿ ನಾವು ಅನುಭವಿಸ್ತಿದ್ದೀವಿ ಅಂತ. ನಮ್ಮ ಮಾತು ಕೇಳೋದಿದ್ರೆ ನಾನು ಯಾಕೆ ಹೋಗಿ ಜನ ಕರ್ಕೊಂಡು ಹೋಗಿ ಸ್ಟ್ರೈಕ್ ಮಾಡಬೇಕಾಯ್ತು, ಸಂಘಗಳನ್ನ ನಾನು ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ನಾನೇ ಹೇಳಬೇಕು. ದಿಲೀಪ್ ಕುಮಾರ್ಗೆ ಅಷ್ಟೆಲ್ಲ ಬಾರಿ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಅಟ್ಲೀಸ್ಟ್ ಅವ್ರ ಸಂಘಕ್ಕೆ ಒಂದು ಕಂಟ್ರೋಲ್ ಇಲ್ಲ ರೀ, ಒಂದು ಸ್ಟೆಪ್ ಯೋಜನೆ ಸೇರಿಸಿಲ್ಲ. ಅಲ್ಲೆಲ್ಲ ಮಹಿಳಾ ಸಂಘನೇ ಇರೋದು, ಅಲ್ಲೇನು ಜೆಂಟ್ಸ್ ಸಂಘ ಕೊಟ್ಟಿಲ್ಲ. ಯಾಕೆಂದ್ರೆ ಭಯ ಇದೆ ನಿಂತ್ಕೊಂಡ್ಬಿಡ್ತಾರೆ ನನ್ನ ಮುಂದೆ ಅಂತ. ಅವರಮ್ಮ ಏಜ್ ಆಗಿದೆ, ಅವ್ರ ಅಮ್ಮನ ಅಧ್ಯಕ್ಷ ಮಾಡಿದ್ದಾರೆ ಪಾಪ. ಅಲ್ಲಿ ಒಂದು ಬಿಲ್ಡಿಂಗ್ ಇಲ್ಲ, ಒಂದು ಸೈಟ್ ಕೊಟ್ಟಿಲ್ಲ, ಒಂದು ಬಿಲ್ಡಿಂಗ್ ಕಟ್ಕೊಂಡಿಲ್ಲ, ಒಂದು ಬಡ ಹೋಗ್ಲಿ ಒಂದಷ್ಟು ಸ್ಟೆಪ್ ಯೋಜನೆಗೆ ಸೇರಿಸಿದ್ರೆ ಒಂದಷ್ಟು ದುಡ್ಡು ಬರುತ್ತೆ, ದುಡ್ಡು ಕೊಡ್ತೀವಿ. ಆ ದುಡ್ಡನ್ನ ಇದರಲ್ಲಿ ಅದಕ್ಕೆ ಬಡ್ಡಿ ಇರಲ್ಲ, ಹಾಗಾಗಿ ಹಾಗೆ ಕೊಡ್ತೀವಿ. ಆ ದುಡ್ಡನ್ನ ಹಾಲಿನಲ್ಲಿ ಕಟಾವು ಮಾಡ್ತಾರೆ, ಅದರಲ್ಲಿ ಸ್ಟೆಪ್ ಯೋಜನೆ ಇರುತ್ತೆ. ಇದನ್ನು ಕೊಟ್ಟಿಲ್ಲ. ಕಂಪ್ಯೂಟರ್ ಬಡವಾ ಹೋಗ್ಲಿ, ಫ್ಯಾಟ್ ಮೇಲೆ ದುಡ್ಡು ಕೊಡ್ಬೇಕು. ಅವನ ಪಕ್ಕದ ನಾಗರಾಜು ಅವರು ಅವ್ರು ಹಿಂದಿನ ಒಂದ್ಸಲ ನಾಪ್ಸ್ಕೋಬೇಕು ಅವ್ರ ಗೆಲುವಿಗೆ ಯಾರು ಕಾರಣ ಅಂತ. ನಮ್ಮ CS ಒಬ್ರು ಎಲ್ಲರಿಗೂ ಗೊತ್ತು ಅಲ್ವಾ ಅವ್ರ ಗೆಲುವಿಗೆ. ಅವ್ರು ಈಗ ಹೋಗಿ ಫೇಸ್ ಮಾಡಲಿ, ಈಗ ಹೋಗ್ಲಿ. ಅವ್ರ MLA ಎಲೆಕ್ಷನ್ ಹೋಯ್ತು, ಗೊತ್ತು ಅವ್ರಿಗೆ. ಅವರು ಹಂಗೆ ತಾಕತ್ತಿದ್ರೆ ಅದು ಆ ತಾಕತ್ತೆಲ್ಲ ತೋರಿಸ್ಬಿಟ್ಟು ಮುಗ್ದೋಯ್ತು. ಇನ್ನೇನು ತಾಕತ್ ತೋರಿಸೋಣ ಇವಾಗ? ತಾಕತ್ತಿದ್ರೆ ಏನು ತಾಕತ್? ಎಷ್ಟು ಸಲ ತೋರಿಸ್ಬೇಕು? 5 ಸಲ MLA, 5 ಸಲ MLA. ಇನ್ನೆಷ್ಟು ತಾಕತ್ ತೋರಿಸೋಣ? ನಮಗೂ ಸಾಕಾಗಲಿ. ಪದೇ ಪದೇ ಆ ಪದ ಅವ್ರಿಗೆ ಅದನ್ನ ಅನ್ವಯಿಸುತ್ತೆ ಹೊರತು ನಮಗಲ್ಲ. ನಾವು ಅದನ್ನ ತಾಕತ್ತಿದ್ರೆ ಅಂತ ನಾವು ಹೇಳ್ಬೇಕು, ಬಟ್ ಅವರು ಅದನ್ನ ನಮಗೆ ಯೂಸ್ ಮಾಡಬಾರ್ದು. ನಾವೆಲ್ಲ ಅದನ್ನು ತೋರಿಸಿದ್ದೆ ತಾಕತ್ ಏನೈತೆ, ನಮ್ಮ ಇದು ಏನೈತೆ. C ಗ್ರೇಡ್ ಕೊಟ್ಕೊಂಡವ್ರಿ, ಅದನ್ನ ಯಾಕೆಯಪ್ಪ ಅವತ್ತಿಂದ ಕೇಳಿಲ್ಲ? ಯಾಕೆ ಇವ್ರಿಗೆ ನಾಲಿಗೆ ಇಲ್ವಾ? ಇವತ್ತು ಮಾತ್ರ ನಾಲಿಗೆ ಹೇಳಾಡ್ತಾ ಇದ್ದ, ಹೆಂಗ್ ಬೇಕು ಹಂಗೆ ಹೋಗ್ತಿದ್ದ. ನಾಲಿಗೆ ಮುಳ್ಳು ಇಲ್ಲ, ತಿರುಳು ಇಲ್ಲ, ಮೆದ್ಲು ಇಲ್ಲ, ಆ ಥರ ಓಡ್ತಾ ಇದ್ದೆ. ಜವಾಬ್ದಾರಿನೇ ಇಲ್ಲ ಕೆಲಸದ. ನಾನೊಂದು ಸ್ಪಷ್ಟೀಕರಣ ಕೊಡೋಕ್ಕೆ ಕೇಳ್ತೀನಿ, ಇರ್ಬೋದು ನಾನು ಹೊಸದಾಗಿದ್ದಿರ್ಬೋದು, ಆದರೆ ನನ್ನ ಕೆಲಸ ನನಗೆ ಜನಸೇವೆ ಮಾಡಿದ್ರು, ನನಗೆ ಸಹಕಾರ ಕ್ಷೇತ್ರ ಇನ್ನೂ ಪ್ರತಿ ದಿವಸ ಇದರಲ್ಲಿ ಎಷ್ಟು ತಿಳ್ಕೊಂಡ್ರು ತುಂಬಾ ತಿಳ್ಕೊಳ್ಳೋದಿರುತ್ತೆ. ಪ್ರತಿ ದಿವಸ ನನಗೆ ಹೊಸ ಕಲಿಕೆ, ಆದರೆ ನಾನು ಕಲಿಯೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ಉಂಟು. ಹಂಗಾಗಿ ನನಗೇನು ಕಷ್ಟ ಅನಿಸ್ತಾ ಇಲ್ಲ. ಆಮೇಲೆ ಇವರು ಏನೂ ಗೊತ್ತಿಲ್ಲ ಅಂತ ಹೇಳ್ತಾರಲ್ವ, ಇಷ್ಟೊತ್ತರೂ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಇದು ನಾನು ವಿತ್ ರೆಕಾರ್ಡ್ ಎಕ್ಸ್ಪ್ಲೇನ್ ಮಾಡಿದೆ. ಈ ಥರ ಅವ್ರು ಒಂದೇ ಒಂದು ರೆಕಾರ್ಡ್ ಇಟ್ಕೊಂಡು ನಿಮ್ಮ ಹತ್ರ ಬಂದು ಹೇಳಿದ್ರೆ ಅವರು ಕಲಿಕೆಯಲ್ಲಿ ತುಂಬ ಕಲ್ತಿರೋರು ಅನುಭವಿ ಡೈರೆಕ್ಟರ್ ಇದ್ರ ಅಥವಾ ನನಗೆ ಅನುಭವ ಇದೆಯಾ ಅಂತ ಗೊತ್ತಾಗುತ್ತೆ. ಒಂದಷ್ಟು ಪ್ಲಸ್ ವಿಡಿಯೋಗಳನ್ನ ನೋಡಿದೆ. ನನಗೆ ಬಹಳ ಒಂಥರ ಮುಜುಗರ ಅನಿಸ್ತು. ಏನು ಇದು ಹೆಣ್ಮಗಳು ಈಚೆನೆ ಬರೋಂಗಿಲ್ವಾ, ಕೆಲಸ ಮಾಡೋಂಗಿಲ್ವಾ, ಸರ್ವಿಸ್ ಮಾಡೋಂಗಿಲ್ವಾ? ಹೆಣ್ಮಗಳು ಈಚೆ ಬಂದ ತಕ್ಷಣ ಈ ಥರ ಎಲ್ಲ ಆರೋಪಗಳನ್ನು ಮಾಡಬಹುದಾ? ಆಯಿತು, ಈ ಆರೋಪಗಳಲ್ಲಿ ಅಟ್ಲೀಸ್ಟ್ ಯಾರಾದರೂ ಆರೋಪ ಮಾಡುವಾಗ ಒಂದು 50% ಆದರೂ
ಸತ್ಯ ಇರಬೇಕು. ಇವ್ರು ಮಾಡಿರೋ ಆರೋಪದಲ್ಲಿ 1% ಸತ್ಯ ಇಲ್ಲ ಅಂದಮೇಲೆ ಇವರು ಜನನ ಹೆಂಗೆ ಬಂದು ನೀವು ಅವತ್ತು ನೀವೆಲ್ಲ ಪ್ರೆಸ್ ಮೀಟ್ ಮಾಡಿದಾಗ ನೀವು ಕೇಳೋ ಕ್ವಶನ್ಗೆ ಹೆಂಗೆ ಉತ್ತರ ಹೇಳಿದ್ರು, ಅಥವಾ ಬೇರೆ ಜನಕ್ಕೆ ಇವ್ರ ಬಗ್ಗೆ ಎಷ್ಟು, ನನ್ನ ತಾಲೂಕಲ್ಲಿ ನಾನು ಎಲ್ಲರಿಗೂ ಗೊತ್ತು, ನಾನೇನಂತ ಗೊತ್ತು, ನಾವು ಹೆಂಗೆ ಕೆಲಸ ಮಾಡ್ತಿದ್ದೀವಿ ಅಂತ ಗೊತ್ತು, ನಮ್ಮ ಕಾರ್ಯವೈಖರಿನೂ ಗೊತ್ತು. ಹಾಗಾಗಿ ಏನಾದರೂ ಒಂದು ಆಪಾದನೆ ಮಾಡುವಾಗ ಅದಕ್ಕೊಂದು ಉರುಳು ಅಂತ ಒಂದಿಷ್ಟು ಇರಬೇಕಲ್ಲ. ಏನೂ ಇಲ್ಲದೆ ಅಂದರೆ ತಲೆಯಲ್ಲಿ ತಿರುಳಿಲ್ಲ ಅಂತ, ಆಧಾರ ಇಲ್ಲದೆ ಮಾತಾಡ್ತೀನಿ ಅಂದರೆ ತಲೆಯಲ್ಲಿ ತಿರುಳಿಲ್ಲ ಅಂತ, ಈ ಥರ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ರು. ಆ ಆರೋಪಗಳಿಗೆ ನಾನೊಂದಿಷ್ಟು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ಅದನ್ನು ಯಾವ ಥರ ಅಂದರೆ ವಿತ್ ರೆಕಾರ್ಡ್ಸ್, ವಿತೌಟ್ ರೆಕಾರ್ಡ್ಸು ನಾನು ಯಾವುದೂ ಮಾತಾಡಲ್ಲ. ಅವರು ಇನ್ನೊಂದ್ಸಲ ಮಾತಾಡೋದಾದರೆ ನನ್ನ ಬಗ್ಗೆ ವಿತ್ ರೆಕಾರ್ಡ್ ಇದ್ದರೆ ಮಾತ್ರ ಮಾತಾಡಬೇಕು. ಏನಾದರೂ ಮಾತಾಡುವಾಗ, ನನ್ನ ಬಗ್ಗೆ ಮಾತಾಡುವಾಗ ರೆಕಾರ್ಡ್ ಇಟ್ಕೊಂಡು ಮಾತಾಡಬೇಕು. ಅದು ನನ್ನ ಕಳಕಳಿಯ ಒಂದು ರಿಕ್ವೆಸ್ಟ್. ನಿಮ್ಮನ್ನು ಅಷ್ಟೇ ನಾನು ಕೇಳೋದು. ಅವರು